ಈ ಇಂದಿನ ಕ್ಲಾಸಲ್ಲಿ ಏನೆಲ್ಲ ನೋಡಿದ್ವಿ ಸ್ನೇಹಿತರೆ, ನಾವು ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಬಗ್ಗೆ ನೋಡ್ತಾ ಇದ್ವಿ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಅದರೊಳಗಡೆ ಹಾರ್ಡ್ವೇರಲ್ಲಿ ಎರಡು ವಿಧಗಳು ಅಂತ ಹೇಳಿದ್ವಿ. ಒಂದು ಇನ್ಪುಟ್ಟು, ಇನ್ನೊಂದು ಔಟ್ಪುಟ್ ಅಂತ. ಈ ಇನ್ಪುಟ್ ಔಟ್ಪುಟ್ ಅಂತ ಅಲ್ವಾ, ಇದರೊಳಗಡೆ ನಾವು ಇನ್ಪುಟ್ ಅನ್ನು ನೋಡ್ತಾ ಇದ್ವಿ. ಇನ್ಪುಟ್ ಅಲ್ಲಿ ಮೊದಲ ಭಾಗವಾಗಿ ನಾವು ಏನನ್ನು ನೋಡಿದ್ವಿ, ಕೀಬೋರ್ಡ್ ಅನ್ನ ನೋಡಿದ್ವಿ. ಕೀಬೋರ್ಡ್ ಅನ್ನ ನೋಡಿದ್ವಿ. ಅದರ ಮುಂದುವರೆದ ಭಾಗ ಕೀಬೋರ್ಡ್ ಏನಿತ್ತು ಅದೆಲ್ಲವನ್ನ ಕಂಪ್ಲೀಟ್ ಆಗಿ ನೋಡಿದ್ವಿ. ಈಗ ಕೀಬೋರ್ಡ್ನ ಮುಂದುವರೆದ ಭಾಗವನ್ನ, ಕೀಬೋರ್ಡ್ ಆಯ್ತು. ನೆಕ್ಸ್ಟ್ ಔಟ್ಪುಟ್ನ ಮುಂದುವರೆದ ಭಾಗ ಯಾವುದಪ್ಪ ಅಂದ್ರೆ ಮೌಸ್ ಇಂಪಾರ್ಟೆಂಟ್. ಕೀಬೋರ್ಡ್ ಆದಮೇಲೆ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗುವಂಥದ್ದು ಇನ್ಪುಟ್ ಅಲ್ಲಿ ಮೌಸ್. ಸ್ನೇಹಿತರೆ, ನಿಮಗೆ ಗೊತ್ತಿದೆ 1964ರಲ್ಲಿ ಮೌಸ್ ಇದನ್ನ ಡಗ್ಲಸ್ ಎಗಲ್ಬರ್ಟ್ ಎನ್ನುವಂಥವರು ಮತ್ತು ವಿಲಿಯಂ ಇಂಗ್ಲಿಷ್ ಎನ್ನುವಂಥವರು 1964ರಲ್ಲಿ ಮೌಸ್ ಅನ್ನ ಕಂಡಿಡ್ತಾರೆ. 1964ರಲ್ಲಿ ಯಾರು ಅಂದ್ರೆ ಡಗ್ಲಸ್ ಎಲ್ಬರ್ಟ್, ವಿಲಿಯಂ ಇಂಗ್ಲಿಷ್. ಇದ್ರೊಳಗಡೆ ಒಬ್ಬರ ಹೆಸರಿದ್ರು, ನೀವು ಅಲ್ಲಿ ಹಾಕ್ಬೇಕಾಗುತ್ತೆ. ಕ್ಲಿಯರ್ ಸ್ನೇಹಿತರೆ? ಇನ್ನು ಸ್ನೇಹಿತರೆ, ಮೌಸ್ನ ವಿಧಗಳು ಅಥವಾ ಟೈಪ್ ಆಫ್ ಮೌಸ್ ಅಂತ ಏನಿದೆ ಇದು ನೋಡೋದಾದ್ರೆ ಮೆಕ್ಯಾನಿಕಲ್ ಮೌಸ್, ಆಪ್ಟಿಕಲ್ ಮೌಸ್ ಅಂಡ್ ವೈರ್ಲೆಸ್ ಮೌಸ್ ಅಂತಿದೆ. ಅದನ್ನು ನೋಡೋಣ. ಸ್ನೇಹಿತರೆ, ಮೆಕ್ಯಾನಿಕಲ್ ಮೌಸ್ ಎನ್ನುವಂಥದ್ದು ಇದು ಹಳೆಯ ಮಾದರಿಯ ಮೌಸ್ ಆಗುತ್ತೆ. ಇದರ ಕೆಳಭಾಗದಲ್ಲಿ ರಬ್ಬರ್ ಅಥವಾ ಲೋಹದ ಚೆಂಡು ಇರುತ್ತೆ. ನಿಮಗೆ ಗೊತ್ತಿರುತ್ತೆ, ನೀವೆಲ್ಲರೂ ನೋಡಿರ್ತೀರ ಕಂಪ್ಯೂಟರ್ ಅನ್ನು ಯೂಸ್ ಮಾಡಬೇಕಾದ್ರೆ. ಮೌಸ್ ಚಲಿಸುವಾಗ ಚೆಂಡು ಉರುಳುತ್ತದೆ, ಕರ್ಸರ್ ಅಲ್ಲಿಗೆ ಹೇಗೆ ಚಲಿಸುತ್ತೆ ಅದು ಇಲ್ಲಿದೆ ನನ್ನ ಹತ್ರ, ಅದನ್ನು ಹೇಗೆ ತೋರಿಸೋದು ಅಂತ ಗೊತ್ತಾಗ್ತಿಲ್ಲ. ಓಕೆ. ಇನ್ನು ಆಪ್ಟಿಕಲ್ ಮೌಸ್ ಅಂದ್ರೆ ಇದು ಚಲನೆಯನ್ನು ಗುರುತಿಸಿ LED ಬೆಳಕನ್ನ ಬಳಸುತ್ತೆ. ಇದು ಸಾಮಾನ್ಯವಾಗಿ ತುಂಬಾ ಜನಪ್ರಿಯವಾಗಿರುವಂಥದ್ದು. ನಿಮ್ಗೆ ವೈರ್ ಇರುತ್ತೆ, ಕನ್ನಡಿ ಅಥವಾ ಹೊಡೆಯುವ ಮೇಲ್ಮೈ ಸರಿಯಾಗಿ ಕೆಲಸ ಮಾಡುತ್ತೆ. ಕ್ಲಿಯರ್? ಇನ್ನು ವೈರ್ಲೆಸ್ ಮೌಸ್ ಇದು ಸಿಂಪಲ್, ಇತ್ತೀಚೆಗೆ ಎಲ್ಲ ಕಡೆ ಇರುವಂಥದ್ದು ಇದೆ ವೈರ್ಲೆಸ್ ಮೌಸ್. ಅಂದ್ರೆ ಇದಕ್ಕೆ ಯಾವುದೇ ವೈರ್ ಅಥವಾ ಕೇಬಲ್ ಇರುವುದಿಲ್ಲ. ಬ್ಲೂಟೂತ್ ಅಥವಾ ರಿಸೀವರ್ ಮೂಲಕ ಇದನ್ನು ಕಂಪ್ಯೂಟರ್ಗೆ ಸಂಪರ್ಕಿಸಲಾಗುತ್ತೆ. ಇದನ್ನು ಬಳಸಲು ಬ್ಯಾಟರಿ ಅವಶ್ಯಕತೆ ಇರುತ್ತೆ ಅಥವಾ ಶೆಲ್ಗಳ ಅವಶ್ಯಕತೆ ಇರುತ್ತೆ ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ನೋಡಿ ಸ್ನೇಹಿತರೆ, ಈಗ ಕೀಬೋರ್ಡ್ ಆಯಿತು, ಮೌಸ್ ಆಯಿತು. ಇನ್ನುಳಿದಂತಹ ಅದರ್ ಇನ್ಪುಟ್ ಡಿವೈಸ್ ಅನ್ನ ನೋಡೋಣ. ಜಾಯ್ಸ್ಟಿಕ್ ತುಂಬಾ ಯೂಸ್ ಆಗುತ್ತೆ. ಪ್ರೈಮರ್ಲಿ ಯೂಸ್ಡ್ ದ ಗೇಮಿಂಗ್ ಡಿಸ್ಕ್ರೈಬ್ಡ್ ಆಸ್ ಎ ಪಾಯಿಂಟಿಂಗ್ ಡಿವೈಸ್ ಅಂತ. ಇದನ್ನು ಪಾಯಿಂಟಿಂಗ್ ಡಿವೈಸ್ ಅಂತ ಕರೀತಾರೆ. ನೀವು ನೋಡಿ ಸ್ನೇಹಿತರೆ, ಇದನ್ನು ನೋಡಿ, ಇದನ್ನೇ ಜಾಯ್ಸ್ಟಿಕ್ ಅನ್ನೋದು. ಈ ಚಿತ್ರ ನಿಮಗೆ ನೆನಪಲ್ಲಿ ಇರಲಿ. ಇದರ ಉಪಯೋಗಗಳು, ಇದರ ಕಂಪ್ಲೀಟ್ ಮಾಹಿತಿ ನೋಡೋಣ. ಜಾಯ್ಸ್ಟಿಕ್ ಎಂಬುದು ಕಂಪ್ಯೂಟರ್ನ ಒಂದು ಇನ್ಪುಟ್ ಸಾಧನ ಅನ್ನೋದು ಗೊತ್ತಿರಲಿ. ಇದನ್ನು ಕೇಳ್ತಾರೆ. ಜಾಯ್ಸ್ಟಿಕ್ ಒಂದು ಔಟ್ಪುಟ್ ಸಾಧನ, ಇನ್ಪುಟ್ ಸಾಧನ ಅಂದರೆ ಇನ್ಪುಟ್ ಸಾಧನ ಆಗಿರುತ್ತೆ. ಇದನ್ನು ಮುಖ್ಯವಾಗಿ ಕಂಪ್ಯೂಟರ್ಗಳಲ್ಲಿ ಗೇಮ್ ಆಡಲು ಬಳಸ್ತಾರೆ. ವಿಶೇಷ ನಿಯಂತ್ರಣೆಗಳಿಗಾಗಿ ಇದನ್ನು ಬಳಸಲಾಗುತ್ತೆ. ಹಾಗಾದರೆ ಜಾಯ್ಸ್ಟಿಕ್ ಅಂದರೆ ಏನು ಅಂತಂದರೆ, ಜಾಯ್ಸ್ಟಿಕ್ ಒಂದು ಬೇಸ್ ಮತ್ತು ಅದರ ಮೇಲೆ ಲಂಬವಾದ ಕೋಲನ್ನು ಹೊಂದಿರುತ್ತೆ. ಅಂದರೆ ನೀವು ನೋಡಿರಲ್ಲ, ವಿವಿಧ ದಿಕ್ಕುಗಳಲ್ಲಿ ಅದನ್ನು ಚಲಾಯಿಸಬಹುದು. ಕೇವಲ ಇಲ್ಲಿ ಮಾತ್ರ ಇದನ್ನು ಬಳಸೋದಿಲ್ಲ, ಎಲ್ಲೆಲ್ಲ ಬಳಸ್ತಾರೆ ಅಂದರೆ ನಿಮಗೆ ಗೊತ್ತಿಲ್ಲ. ಜಾಯ್ಸ್ಟಿಕ್ಕನ್ನು ವಿಡಿಯೋ ಗೇಮ್ಗಳಲ್ಲಿ, ಕಾರ್ ರೇಸಿಂಗ್ ಅದೆಲ್ಲ ಸಿಮ್ಯುಲೇಟರ್ ಆಕ್ಷನ್ ಗೇಮ್ಗಳಲ್ಲಿ ಬಳಸ್ತಾರೆ. ವಿಮಾನ ಚಲನೆ ಅಂದರೆ ಕಾಕ್ಪಿಟ್ಗಳಲ್ಲಿ ಜಾಯ್ಸ್ಟಿಕ್ನ ಬಳಸ್ತಾರೆ. ಕ್ರೇನ್ ಮತ್ತು ನಿಯಂತ್ರಣ ಯಂತ್ರಗಳಲ್ಲಿ, ಅಂದರೆ ನಿಮಗೆ ಗೊತ್ತಿರಲಿ, ಹಿಂಗಾಗಿ ಜಾಯ್ಸ್ಟಿಕ್ ಅಂದರೆ ಹಿಂಗಿರುತ್ತೆ. ಜಾಯ್ಸ್ಟಿಕ್ಕು ಹಿಂಗಿರುತ್ತೆ. ಅದನ್ನು ಇಲ್ಲಿ ಕೈ ಹಿಡ್ಕೊಂಡು ಹಿಂಗೂ ಅಂತ ಎಳಿತಾ ಇರ್ತಾರಲ್ಲ, ಅದೇ ಜಾಯ್ಸ್ಟಿಕ್. ಇನ್ನು ಮುಂದಿನದು ಟ್ರ್ಯಾಕ್ ಬಾಲ್. ಯಾವುದು? ಟ್ರ್ಯಾಕ್ ಬಾಲ್ ಎ ಪಾಯಿಂಟಿಂಗ್ ಡಿವೈಸ್ ಯೂಸ್ಡ್ ಬೈ ದ ವಿಡಿಯೋ ಎಡಿಟಿಂಗಿಗೆ ಇದನ್ನ ಹೆಚ್ಚು ಯೂಸ್ ಮಾಡ್ತಾರೆ. ಅದು ಹೇಗಿದೆ ನೋಡಿ, ಇದನ್ನ ನೋಡಿರ್ತೀರ ನೀವು. ಐ ಥಿಂಕ್ ಈ ವಿಡಿಯೋ ಎಡಿಟಿಂಗಲ್ಲಿ ಹೆಚ್ಚು ಬಳಸ್ತಾರೆ. ಇದನ್ನೇ ಟ್ರ್ಯಾಕ್ ಬಾಲ್ ಅಂತಾರೆ. ಈ ಟ್ರ್ಯಾಕ್ ಬಾಲ್ ಮೇಲ್ಭಾಗದಲ್ಲಿ ಅಥವಾ ಪಕ್ಕದಲ್ಲಿ ದೊಡ್ಡ ಚಲಿಸುವ ಒಂದು ಚೆಂಡು ಇರುತ್ತೆ. ನಾವು ಮೌಸ್ನಲ್ಲಿ ಇಡೀ ಸಾಧನವನ್ನೇ ಕೈಯಿಂದ ಸೇರಿಸಿರ್ತೇವೆ. ಆದರೆ ಟ್ರ್ಯಾಕ್ ಬಾಲಲ್ಲಿ ಸಾಧನವು ಒಂದೇ ಕಡೆ ಇರುತ್ತೆ. ಅಂದರೆ ನೀವು ಬಾಲ್ನ ಹೆಂಗೆ ತಿರುಗಿಸ್ತೀರೋ ಅದ್ರ ಮೇಲೆ ಇದು ಆಗುತ್ತೆ. ಪರದೆ ಯಾವುದರ ಮೂಲದ್ದು ಅಂದರೆ ಯಾವ ಮೂಲೆಗೆ ಬೇಕಾದರೂ ಇದನ್ನು ತಗೊಂಡೋಗ್ಬೋದು. ಇನ್ನು ಮೈಕ್ರೋಫೋನ್ ನಿಮ್ಗೆಲ್ಲರಿಗೂ ಗೊತ್ತಿದೆ. ಮೈಕ್ರೋಫೋನ್ ಆ್ಯಂಡ್ ಇನ್ಪುಟ್ ಡಿವೈಸ್ ಕನ್ವರ್ಟರ್ ವಾಯ್ಸ್ ಸಿಗ್ನಲ್ಸ್ ಇಂಟು ಡಿಜಿಟಲ್ ಸಿಗ್ನಲ್. ಅಂದರೆ ಈಗ ನಾನು ಮೈಕ್ ಹಾಕೊಂಡು ಮಾತಾಡ್ತಾ ಇದ್ದೀನಿ ಅಂದ್ಕೊಳ್ಳಿ, ಅದನ್ನು ಇಲ್ಲಿಗೆ ಅಂದರೆ ಏನು ಡಿಜಿಟಲ್ ಆಗಿ ಕಳಿಸುತ್ತೆ. ವಾಯ್ಸನ್ನು ಡಿಜಿಟಲ್ ಆಗಿ ಅಂದರೆ ಈಗ 01010001 ಅಂತ ಕಳಿಸುತ್ತೆ. ಇಲ್ಲಿ ಕಂಪ್ಯೂಟರಲ್ಲಿ ಏನಿದೆ ಅದು ಅದನ್ನು ಮತ್ತೆ ಕನ್ವರ್ಟ್ ಆಗಿ ವಾಯ್ಸಿಗೆ ಕನ್ವರ್ಟ್ ಮಾಡುತ್ತೆ. ಅಂದರೆ ವಾಯ್ಸಿಗೆ ಕನ್ವರ್ಟ್ ಮಾಡಿ ಇದು ಮಾಡುತ್ತೆ. ಅಂದರೆ ಈ ಕೆಲಸವನ್ನು ಏನು ಮಾಡುತ್ತೆ ಅಂದರೆ ಮೈಕ್ರೋಫೋನ್ ಮಾಡುತ್ತೆ. ಅಂದರೆ ನಾನು ಇಲ್ಲಿ ಮಾತಾಡಿದ್ದು ಅದು ಡಿಜಿಟಲ್ ಆಗಿ ಅಲ್ಲಿಗೆ ಬರುತ್ತೆ, ಸಿಗ್ನಲ್ ಆಗಿ. ಅದನ್ನು ಮತ್ತೆ ಕನ್ವರ್ಟ್ ಮಾಡಿ ಇದು ಮಾಡುವಂಥ ಕೆಲಸವನ್ನು ಮೈಕ್ರೋಫೋನ್ ಮಾಡುತ್ತೆ. ಇನ್ನು ಟಚ್ ಸ್ಕ್ರೀನ್ ಅಂದರೆ ಇದು ನಮ್ಮ ಲ್ಯಾಪ್ಟಾಪಲ್ಲಿ ಏನು ಕಳಿಸ್ತಾ ಇದೆ, ಇದು ಫುಲ್ ಸ್ಕ್ರೀನ್, ಅದನ್ನೇ ಟಚ್ ಸ್ಕ್ರೀನ್ ಅಂತಾರೆ. ಇದರೊಳಗಡೆ ಎರಡು ವಿಧಗಳಿದೆ.
ಅಮೋಲ್ಡ್ ಮತ್ತು LED ಅಂತ. ಅಮೋಲ್ಡ್ ಅನ್ನುವಂಥದ್ದು ಏನಿದೆ ಹೆಚ್ಚು ಬಾಳಿಕೆ ಬರುವಂಥದ್ದು, LED ಕಡಿಮೆ ಬಾಳಿಕೆ ಬರುವಂಥದ್ದು. ಟಚ್ ಸ್ಕ್ರೀನ್ ಅಂದರೆ ಇನ್ಪುಟ್ ಔಟ್ಪುಟ್ ಅಂದರೆ ಔಟ್ಪುಟ್ ಅನ್ನುವಂಥದ್ದು ಇನ್ಪುಟ್ ಅನ್ನುವಂಥದ್ದು ಗೊತ್ತಿರಲಿ ಅನ್ನುವಂಥದ್ದು ಅಷ್ಟೇ. ಇನ್ನು ಲೈಟ್ ಪೆನ್ನು ಮತ್ತು ಸ್ಟೈಲಸ್ ಅಂತ ಏನಿದೆ ಸ್ನೇಹಿತರೆ, ಇದು ಪೆನ್ನು, ಈಗ ನಾನು ಬರಿತಾ ಇದ್ದೀನಲ್ಲ, ಇಲ್ಲಿ ಪೆನ್ ಕಾಣಿಸ್ತಾ ಇದ್ದಲ್ಲ ಮಾರ್ಕು, ಆ ಥರ ಇರುತ್ತೆ ಲೈಟ್ ಪೆನ್ ಅನ್ನುವಂಥದ್ದು. ಇದು ಅಂದರೆ ಮೆಕ್ಯಾನಿಕಲ್ ಅಂದರೆ ವೈರ್ಲೆಸ್ ಆಗಿರುತ್ತೆ, ಅಥವಾ ವೈರ್ಲೆಸ್ ಆಗಿರುತ್ತೆ. ಅದರೊಳಗಡೆ ನೀವು ಇದು ಮಾಡ್ಬೋದು. ನಿಮಗೆ ಜಸ್ಟ್ ಏನು ಗೊತ್ತಿರಬೇಕು, ಲೈಟ್ ಪೆನ್ ಅಂದರೆ ಅಥವಾ ಸ್ಟೈಲಸ್ ಅಂದರೆ ಏನು ಅಂದರೆ ಇನ್ಪುಟ್ ಸಾಧನ ಅನ್ನೋದು ಗೊತ್ತಿರಲಿ. ಇನ್ನು ಸ್ಕ್ಯಾನರ್, ಎಲ್ರಿಗೂ ಗೊತ್ತಿರುವಂಥದ್ದು. ಸ್ಕ್ಯಾನರ್ ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾವುದಾದ್ರೂ ಒಂದು ಸಾಫ್ಟ್ವೇರ್ ನಿಮ್ಮ ಫೋಟೋ ಇರುತ್ತೆ, ಅದನ್ನು ಫೋಟೋನ ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ಏನು ಮಾಡ್ತೀರಾ, ಸ್ಕ್ಯಾನ್ ಮಾಡ್ತೀರಾ. ಯಾಕೆಂದರೆ ಸ್ಕ್ಯಾನ್ ಮಾಡಿ ಸಾಫ್ಟ್ ಕಾಪಿಗೆ ಹಾಕ್ತೀರಾ. ಸೊ ಸ್ಕ್ಯಾನರ್ ಆಸ್ ಎ ಇನ್ಪುಟ್ ಡಿವೈಸ್ ಯೂಸ್ಡ್ ದ ಕನ್ವರ್ಟ್ ಹಾರ್ಡ್ ಕಾಪಿ ಟು ಸಾಫ್ಟ್ ಕಾಪಿ ಅನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು ಇದು ಸ್ಕ್ಯಾನರ್ಗಳಲ್ಲಿ 2 ವಿಧ ಇದೆ. ಮ್ಯಾಗಝೈನ್ಗಳಿಗೆಲ್ಲ ಡ್ರಮ್ ಸ್ಕ್ಯಾನರ್ ಬಳಸ್ತಾರೆ, ಫ್ಲಾಟೆಡ್ ಬಂದು ನಾರ್ಮಲ್ ಆಗಿರುವಂಥದ್ದು, ನಾರ್ಮಲ್ಗೆ ಬಳಸುವಂಥದ್ದು. ಇನ್ನು ಸ್ನೇಹಿತರೆ ಮುಂದಿನದ್ದು ವೆಬ್ ಕ್ಯಾಮ್. ಸ್ನೇಹಿತರೆ ಇನ್ಪುಟ್ ಡಿವೈಸ್ ಅಂತ ಇದನ್ನು ಕರೀತಾರೆ, ನಿಮ್ಗೆ ಗೊತ್ತಿಲ್ಲ. ಇಲ್ಲಿ ನೋಡಿ, ಇದೊಂದು ಸಿಸ್ಟಮ್ ಆದರೆ ಇದರ ಮೇಲ್ಗಡೆ ಇನ್ಬಿಲ್ಟ್ ಆದರೂ ಬರುತ್ತೆ, ಅಥವಾ ಯಾರಾದರೂ ಇಟ್ಕೊಂಡಿರ್ತಾರೆ, ವೆಬ್ ಕ್ಯಾಮ್ ಇರುತ್ತೆ. ಈ ಕಡೆ ಯಾರಿದ್ದಾನೆ ಅವನ್ನೆಲ್ಲ ಕಾಣಿಸ್ತಾನೆ ಆಪೋಸಿಟ್. ಇದನ್ನು ಇನ್ಪುಟ್ ಸಾಧನ ಅಂತಲೇ ಕರೀತಾರೆ ವೆಬ್ ಕ್ಯಾಮು. ಇನ್ನು ಗ್ರಾಫಿಕ್ ಟ್ಯಾಬ್ಲೆಟ್ ಏನಿದೆ, ಇದು ಕೂಡ ಇನ್ಪುಟ್ ಡಿವೈಸ್ ಆಗಿರುತ್ತೆ. ಇದು ಡ್ರಾಯಿಂಗ್ ದ ಕಂಪ್ಯೂಟರ್ ಸ್ಕ್ರೀನ್. ಈಗ ನಾನು ಏನು ಬರಿತಾ ಇದ್ದೀನಿ, ಇದು ನಾನು ಬಳಸ್ಕೊಂಡೇ ಬರ್ತಿರೋದು ಗ್ರಾಫಿಕ್ ಟ್ಯಾಬ್ಲೆಟನ್ನು ಬಳಸ್ಕೊಂಡು. ಇದು ನೋಡಿ, ಇದು ಕಂಪ್ಯೂಟರ್ ಅಂತ ನೀವು ಡಿಸೈಡ್ ಮಾಡಿದರೆ, ಇಲ್ಲಿ USB ಕನೆಕ್ಟ್ ಮಾಡಿಬಿಟ್ಟು ಇಲ್ಲೊಂದು ಗ್ರಾಫಿಕ್ ಪ್ಲೇಟ್ ಇರುತ್ತೆ. ಇಲ್ಲೇನಿದೆ ಅದು, ಇಲ್ಲೇನು ಬರಿತೀವೋ ಅದೆಲ್ಲ ಇಲ್ಲಿ ಟೈಪ್ ಆಗುವಂಥದ್ದು. ಈ ಕೇಬಲ್ ಏನಿದೆ USB, ನಿಮ್ಗೆ ಗೊತ್ತಿರಲಿ, USB ಅಂದರೆ ಯೂನಿವರ್ಸಲ್ ಸೀರಿಯಲ್ ಬಸ್ ಅಂತ. ಯೂನಿವರ್ಸಲ್ ಸೀರಿಯಲ್ ಬಸ್ ಎನ್ನುವಂಥದ್ದು. ಇದನ್ನು ಟೀಮ್ ಬರ್ನರ್ಸ್ಲಿ ಕಂಡಿಡ್ತಾನೆ. ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಅಂದರೆ ಅಜಯ್ ಭಟ್ ಎನ್ನುವಂತಹ ನಮ್ಮ ಭಾರತೀಯರು ಎನ್ನುವಂಥದ್ದು ನಿಮಗೆ ಗೊತ್ತಿರಲಿ. ಇನ್ನು MICR ಫುಲ್ ಫಾರ್ಮ್ ಏನಪ್ಪ ಅಂದರೆ ಮ್ಯಾಗ್ನೆಟಿಕ್ ಇಂಕ್ ಕ್ಯಾರೆಕ್ಟರ್ ರೀಡರ್ ಅಥವಾ ರೆಕಗ್ನೈಸೇಷನ್. ಇದು ಕೂಡ ನಿಮಗೆ ಗೊತ್ತಿರಲಿ, ಇದು ಕೂಡ ಒಂದು ಇನ್ಪುಟ್ ಸಾಧನ ಆಗಿರುವಂತಹದ್ದು. ಇದನ್ನು ಎಲ್ಲಿ ಹೆಚ್ಚಾಗಿ ಬಳಸ್ತಾರೆ ಅಂದರೆ ಬ್ಯಾಂಕ್ಗಳಲ್ಲಿ ಚೆಕ್ಗಳ ವೆರಿಫೈಗಾಗಿ ಬಳಸ್ತಾರೆ. ಸ್ನೇಹಿತರೆ, ನಿಮಗೆ ಇನ್ನೊಂದು ಕ್ವಶನ್ಸ್ ಕೇಳ್ಬೋದು, ಚೆಕ್ಕಲ್ಲಿ ಎಷ್ಟು ನಂಬರ್ ಇರ್ತವೆ ಅಂತ ಕೇಳಿದರೆ ನೀವು ಆನ್ಸರ್ ಮಾಡಬೇಕು. 9 ನಂಬರ್ ಅಂತ ಇರುವಂಥದ್ದು. ಮೊದಲ 3 ನಂಬರ್, ಆ ಚೆಕ್ನಲ್ಲಿ ಮೊದಲ 3 ನಂಬರ್ ಏನನ್ನು ತೋರಿಸುತ್ತೆ, ಇಂಡಿಕೇಟ್ ದ ಸಿಟಿ ಅಂದರೆ ಯಾವ ಸಿಟಿದು ಅಂತ ತೋರಿಸುತ್ತೆ. ಮಿಡಲ್ 3 ನಂಬರ್ಸ್ ಇರುತ್ತಲ್ಲ, ಅದು ಯಾವ ಬ್ಯಾಂಕ್ದಂತ ಇರುತ್ತೆ. ಲಾಸ್ಟ್ 3 ಏನಿರುತ್ತೆ ಅದು ಬ್ರಾಂಚ್ ನಂಬರನ್ನು ತೋರಿಸುತ್ತೆ. ಈಗ 9 ನಂಬರ್ ಇದ್ದರೆ 9 9 9 9 9 9 9 9 ಇದು ಏನಾಗುತ್ತೆ, ಸಿಟಿ ನೇಮನ್ನು ಇದು ಮಾಡುತ್ತೆ. ಇದು ಬ್ಯಾಂಕ್ ನೇಮನ್ನು ಇದು ಮಾಡುತ್ತೆ. ಇದು ಯಾವ ಬ್ರಾಂಚ್ ನೇಮನ್ನು ತೋರಿಸುತ್ತೆ. ಇದು ನಿಮ್ಗೆ ಗೊತ್ತಿರಲಿ, ಕೇಳ್ಬೋದು ಚೆಕ್ಕಲ್ಲಿ ಎಷ್ಟು ನಂಬರ್ ಇರುತ್ತೆ ಅಂತ. ಇನ್ನು ಬಾರ್ ಕೋಡ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ತುಂಬ ಜನ ಯೂಸ್ ಮಾಡಿರ್ತಾರೆ. ಬಾರ್ ಕೋಡ್ ರೀಡರ್ ರೆಕಗ್ನೈಸೇಷನ್ ಆ್ಯನ್ ಇನ್ಪುಟ್ ಡಿವೈಸ್ ಯೂಸ್ಡ್ ಟು ದ ಸ್ಕ್ಯಾನ್ ಪ್ರಾಡಕ್ಟ್ ಇನ್ಫಾರ್ಮೇಷನ್ ಫ್ರಮ್ ದ ಬಾರ್ ಕೋಡ್ ಕಾಮನ್ಲಿ ಫೌಂಡ್ ದ ಶಾಪಿಂಗ್ ಮಾಲ್ಸ್. ಎಲ್ಲ ಕಡೆ ಕಾಣಿಸುತ್ತೆ. ಈ ಬಾರ್ ಕೋಡನ್ನು ಸ್ಕ್ಯಾನ್ ಮಾಡ್ಬೋದು, ಅದರ ಇನ್ಫಾರ್ಮೇಷನನ್ನು ತೆಗೆದುಕೊಳ್ಬೋದು. ಇದು ನಿಮಗೆ ಗೊತ್ತಿರುವಂಥದ್ದು. ಇನ್ನುಳಿದಂತೆ ಸ್ನೇಹಿತರೆ ಇನ್ಯಾವುದಿದೆ ಅಂತ ನೋಡೋದಾದರೆ ಇನ್ಪುಟ್ ಸಾಧನದಲ್ಲಿ OCR ಇದೆ, ಆಪ್ಟಿಕಲ್ ಕ್ಯಾರೆಕ್ಟರ್ ರೀಡರ್ ರೆಕಗ್ನೈಸೇಷನ್ ಆಸ್ ಎ ಇನ್ಪುಟ್ ಡಿವೈಸ್ ಅಂತ ಕರೀತಾರೆ. ರೀಡ್ ದ ಕ್ಯಾರೆಕ್ಟರ್ ದೇರ್ ಶೇಪ್, ಅಂದರೆ ಯಾವ ರೀತಿ ಅದು ಶೇಪ್ ಇರುತ್ತೆ ಅದನ್ನು ಯೂಸ್ ಮಾಡಿ ಅದರ ಲ್ಯಾಂಗ್ವೇಜನ್ನು ಅದು ಅರ್ಥ ಮಾಡ್ಕೊಳ್ಳುತ್ತೆ. ಇನ್ನು OMR ಶೀಟ್ ಅಂತ, ನಿಮ್ಗೆ OMR ಅಂದರೆ ನಿಮ್ಗೆ ಗೊತ್ತಿರುತ್ತೆ, ಆಪ್ಟಿಕಲ್ ಮಾರ್ಕ್ ರೀಡರ್ ಅಥವಾ ರೆಕಗ್ನೈಸೇಷನ್ ಅಂತ ಕರೀತಾರೆ. ಆಸ್ ಎ ಇನ್ಪುಟ್ ಡಿವೈಸ್ ಯೂಸ್ಡ್ ಎ ಚೆಕ್ ದ OMR ಶೀಟ್ಸ್. ಅಂದರೆ ಈಗ OMR ಶೀಟಲ್ಲಿ ಇರುತ್ತೆ, ಒಂದು ಆನ್ಸರ್ ಇರುತ್ತೆ, 4 ಆಪ್ಷನ್ಸ್ ಕೊಟ್ಟಿರ್ತಾರೆ. ಇದರೊಳಗಡೆ ಕರೆಕ್ಟ್ ಆದದ್ದು ಯಾವುದು ಸರಿಯಾದದ್ದು ಅಂತ ನೀವು ಫಿಲ್ ಮಾಡಿರ್ತೀರ. ಯಾವುದನ್ನು 4 ಆಪ್ಷನಲ್ಲಿ ನೀವು ಫಿಲ್ ಮಾಡಿರ್ತೀರ, ಇದರೊಳಗಡೆ ಸರಿಯಾಗಿರೋದನ್ನ ತಗೊಳುತ್ತೆ. ಅಂದರೆ ಇಂಕ್ ಇರುತ್ತೆ, ಅದನ್ನು ಸರಿಯಾಗಿರೋದನ್ನ ಇದು ಕ್ಯಾಪ್ಚರ್ ಮಾಡುತ್ತೆ. ಅದನ್ನು OMR ಅಂತ ಕರೀತಾರೆ. ಐ ಥಿಂಕ್ ನಾನು ಇವತ್ತು ಹೇಳಿದ್ದು ನಿಮಗೆ. ನೆಕ್ಸ್ಟ್ ಇನ್ನು ಔಟ್ಪುಟ್ ಡಿವೈಸು. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಈಗಾಗಲೇ ನಾವು ಹಾರ್ಡ್ವೇರ್ ಮತ್ತು ಹಾರ್ಡ್ವೇರಲ್ಲಿ ಇನ್ಪುಟ್ಟು ಮತ್ತು ಇನ್ಪುಟ್ಟನ್ನು ನೋಡಿದ್ರೆ ಹಾರ್ಡ್ವೇರಲ್ಲಿ 2 ಇನ್ಪುಟ್ಟು ಮತ್ತು ಇನ್ಪುಟ್ ಮತ್ತು ಔಟ್ಪುಟ್ ಅಂತ ಬರುತ್ತೆ. ಇವತ್ತಿಗೆ ನಾವು ಇನ್ಪುಟ್ಟನ್ನು ಕಂಪ್ಲೀಟ್ ಮಾಡಿದ್ದೀವಿ. ನಾಳೆ ಔಟ್ಪುಟ್ಟನ್ನು ಶುರು ಮಾಡೋಣ. ಇನ್ನುಳಿದಂತೆ ಸಾಫ್ಟ್ವೇರ್ಗಳನ್ನು ಕೂಡ ಮುಂದುವರಿಸೋಣ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿಡಿ.